ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲೊಂದು ಅರ್ಧ kg ಮೀನನ್ನು ನಾನು ಇದಕ್ಕೆ ನೋಡ್ರಿ ಒಂದು ಅರ್ಧ ಲಿಂಬೆ ಹಣ್ಣು, ಉಪ್ಪು ಮತ್ತು ಅರಿಶಿನ ಹಾಕಿ ಇದೊಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ರೀ. ತುಂಬ ಸುಲಭವಾದಂತಹ ಒಂದು ಮೀನು ಫ್ರೈಯನ್ನು ಮಾಡೋಣ ರೀ. ತುಂಬ ಒಂದು ಬೇಗ ಆಗೋವಂಥದ್ದು, ಟೇಸ್ಟ್ ಆಗೋವಂಥದ್ದು ರೀ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಈಗ ಮೀನು ಫ್ರೈಗೆ ನೋಡಿರಿ ಸ್ವಲ್ಪ ಇವು ಮಸಾಲೆಗಳು ರೀ. ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಪುಡಿ ರೀ, ಧನಿಯಾ ಪುಡಿ ಚಮಚದಷ್ಟು ರೀ, 1/4 ಚಮಚ ಧನಿಯಾ ಪುಡಿ, ಮತ್ತು ಇಲ್ಲಿ ಅದು ಚಿಕನ್ ಮಸಾಲ ತೊಗೊಂಡಿದ್ದೀನಿ ರೀ. ಗರಂ ಮಸಾಲ ಬೇಕಂದರೆ ತೊಗೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು 5ರಿಂದ 6 ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ಕುಟ್ಟಿ ಇಟ್ಕೊಂಡಿದ್ದೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪು ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾನು ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ ರೀ, ಹಾಗಾಗಿ ಜಾಸ್ತಿ ಉಪ್ಪನ್ನು ತೊಗೊಂಡಿಲ್ಲ. ಇವೆಲ್ಲವನ್ನು ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ ರೀ. ಇವಾಗ ಇದಕ್ಕೆ ನೋಡಿರಿ, ನಾವು ಹಾಕೊಂಡಿರುವಂಥದ್ದೆಲ್ಲವನ್ನು ಇದರೊಟ್ಟಿಗೆ ಚೆನ್ನಾಗಿ, ಅಂದ್ರೆ ನಾವು ಸ್ವಲ್ಪ ಉಪ್ಪು ಮತ್ತು ಲಿಂಬೆ ಹಣ್ಣು ಹಾಕಿಟ್ಟಿದ್ದೆ ನೋಡಿರಿ, ಅದು ಸ್ವಲ್ಪ ಬಿಟ್ಕೊಳ್ಳುತ್ತೆ ನೀರು. ಹಾಗಾಗಿ ಇದಕ್ಕೆ ತುಂಬ ಸುಲಭವಾಗಿ ಒಂದು 10 ನಿಮಿಷದಲ್ಲಿ ಮಾಡುವಂಥದ್ದು ರೀ. ಅಂದರೆ ಈಗ ಮುಂಚೆನೇ ಸ್ವಲ್ಪ ನಾವು ಅರಿಶಿನ ಮತ್ತು ಲಿಂಬೆ ಹಣ್ಣನ್ನು ಹಚ್ಚಿ ಇಟ್ಟಿದ್ದ ಕಾರಣಕ್ಕಾಗಿ ಇದು ಒಂದು ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಇವಾಗ ನೋಡಿರಿ, ನಮ್ಮದು ಎಲ್ಲವನ್ನು ನಾನು ಈ ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ಫಸ್ಟಿಗೆ ನಾವು ಹಿಂಡಿ ಹಾಕಿದ ನೋಡಿರಿ, ಅದರೊಳಗೆ ಇದಕ್ಕೆ ನಾವು ಈ ಥರ ಮ್ಯಾರಿನೇಟ್ ಮಾಡಬೇಕ್ರಿ. ಮೀನು ಪೀಸ್ಗಳನ್ನು ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷಗಳ ಕಾಲ ಇಟ್ಟರೆ ಸಾಕ್ರಿ. ಈಗ ನಾವು ನೋಡಿರಿ, ಇದೊಂಥರ ಎಲ್ಲರೇ ಹೊರಗಡೆ ಹೋದಾಗ ರೆಸ್ಟೋರೆಂಟು ಹೋಟೆಲ್ಸ್ನಲ್ಲಿ ತಿಂತೀವಿ ನೋಡಿರಿ, ಅದು ನಮಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಮನೆಯಲ್ಲೇ ಈ ಥರ ಮಾಡ್ಕೋಬೋದು ರೀ. ಇದೊಂದು 10 ನಿಮಿಷಗಳ ಕಾಲ ಮುಚ್ಚಿ ಇಡೋಣ ರೀ. ಇವಾಗ ನೋಡೋಣ ರೀ, ನಮ್ಮದು 10 ನಿಮಿಷಗಳ ಕಾಲ ಆಗಿದೆ. ನಮ್ಮದು ಮೀನು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ, ಅದನ್ನು ಇವಾಗ ಇಲ್ಲಿ ನಾನು ತವವನ್ನು ಇಟ್ಕೊಂಡಿದ್ದೀನಿ ರೀ. ಯಾವ ಬೇಕಾದ ತವ ಇಟ್ಕೋಬೋದು. ಇದಕ್ಕೆ ನೋಡಿರಿ ಒಂದು 2 ಟೇಬಲ್ ಸ್ಪೂನ್ ಆಯಿಲು, ಅಂದರೆ ಸ್ವಲ್ಪ ಕಡಿಮೆ ಆಯಿಲಲ್ಲಿ ಫ್ರೈ ಮಾಡೋಣ. ಇದು ನೋಡಿರಿ, ಸ್ವಲ್ಪ ಆಯಿಲ್ ಒಳಗೆ ನಾವು ತುಂಬ ಮೀನನ್ನು ಫ್ರೈ ಮಾಡ್ಬೋದು. ಇವಾಗ ಈ ಆಯಿಲ್ದಾಗೆ ನೋಡಿರಿ, ನಾನು ಒಂದೊಂದನೇ ನೆನೆ ಮೀನು ನಾನು ಬಿಡ್ತಾ ಇದ್ದೇನೆ ನೋಡ್ಬೋದು ರೀ. ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡಿರ್ಬೇಕು ರೀ. ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದು ಬೇಡ. ಸ್ವಲ್ಪ ಇದು ಹಾಕಿದ 1 ನಿಮಿಷ ಮೇಲೆ ನೋಡಿರಿ, ಸ್ವಲ್ಪನೇ ಇದನ್ನು ಸೈಡ್ ಮಾಡ್ಬೋದು. ಇದು ತವನು ತಳ ಹಿಡಿಯೋದಿಲ್ಲ ರೀ. ಮತ್ತು ಇದನ್ನು ಸ್ವಲ್ಪ ಸುಲಭವಾಗಿ ನಾವು ತಿರುಗಿಸ್ಕೋಬೋದು ರೀ. ಇವಾಗ ನೋಡಿರಿ, 1-1.5 ನಿಮಿಷ ಆಯಿತು. ಇದನ್ನು ನಾನು ಈ ಥರನೇ ಟರ್ನ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ತುಂಬ ಒಂದು ಸುಲಭವಾದಂಥ ವಿಧಾನದಲ್ಲಿ ನೋಡ್ಬೋದು. ನಮ್ಮದು ಮೀನು ಚೆನ್ನಾಗಿ ಇದು ಫ್ರೈ ಆಗಿದೆ ರೀ. ನಾವು ಅದನ್ನು ತಿರುಗಿಸ್ಕೊಂಡ್ಮೇಲೆ ನೋಡಿ, ಇದನ್ನು ಸಹ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ ನೋಡಿರಿ. ನಮಗೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಗರಿಯಾಗಿ ಫ್ರೈ ಆಗಬೇಕು. ಮತ್ತು ಅದು ಆಯಿಲ್ ಇರಬಾರ್ದು ಅಂತಂದರೆ ಸ್ವಲ್ಪನೇ ಈ ಥರನೇ ಸೈಡಲ್ಲಿ ಇಟ್ಕೋಬೇಕು ರೀ. ಸೈಡಲ್ಲಿ ಇಟ್ಕೊಂಡು ಉಳಿದಿದ್ದು ಮೀನನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ದೊಡ್ಡದು ಒಂದು ಸಣ್ಣದು ಈ ಥರ ನೋಡಿ, ಸ್ವಲ್ಪನೇ ಇದನ್ನು ಈ ಥರ ಹಾಕ್ಕೋಬೇಕು. ಇವಾಗ ಇದನ್ನು ಈ ಸೈಡು ತಿರುಗಿಸ್ಕೊಂಡು ಸ್ವಲ್ಪನೇ 1-2 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಮೀನು ಎಲ್ಲವನ್ನು ನಾನು ಈ ಥರನೇ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 5ರಿಂದ 6 ನಿಮಿಷಗಳ ಕಾಲ ಇದನ್ನು ಸ್ವಲ್ಪನೇ ಈ ಥರನೇ ತಿರುಗಿಸ್ಬಿಟ್ಟು ನೋಡಿರಿ, ಇದು ಸ್ವಲ್ಪ ದಪ್ಪ ಪೀಸ್ ಇದ್ದು ಈ ಥರನೇ ಸೈಡಲ್ಲಿಟ್ಟು ಮಾಡ್ಕೋಬೇಕ್ರಿ. ನಾವು ಮೊದಲೇ ಪೀಸ್ ಹಾಕಿದೆ ನೋಡಿರಿ, ಅದು ಚೆನ್ನಾಗಿ ನಮಗೆ ಈ ಥರ ರೆಡಿ ಆಗಿದೆ. ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಫ್ರೈ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.